ಸ್ವಾಗತ. ಇದು 7ನೇ ವಾರದ 2ನೇ ಉಪನ್ಯಾಸವಾಗಿರುತ್ತದೆ. ಆದ್ದರಿಂದ ಸಾರಾಂಶ ನೀಡುವ ಚಿತ್ರ ಇಲ್ಲಿದೆ. ಕಳೆದ ಮಾಡ್ಯೂಲ್ನಲ್ಲಿ ನಾವು ಏನು ಮಾಡಿದ್ದೇವೆ? ಆದ್ದರಿಂದ ಪ್ರಮಾಣಿತ ಸನ್ನಿವೇಶವೆಂದರೆ ವೇವ್ ಎಕ್ಸ್ಟ್ರೀಮ್ ಎಡದಿಂದ ಬರುತ್ತದೆ ಮತ್ತು x0 ಆದ ಬೌಂಡರಿಯನ್ನು ಹೊಡೆಯುತ್ತದೆ. ಆದ್ದರಿಂದ ಮಾಧ್ಯಮದ ಬದಲಾವಣೆ ಇದೆ. ವೇವ್ನ ಒಂದು ಭಾಗವು ಎರಡನೇ ಮಾಧ್ಯಮಕ್ಕೆ ರವಾನೆಯಾಗುತ್ತದೆ ಮತ್ತು ಇನ್ನೊಂದು ಮಾರ್ಗ ಮೊದಲ ಮಾಧ್ಯಮಕ್ಕೆ ಮರಳಿ ಪ್ರತಿಫಲಿತವಾಗುತ್ತದೆ. ಆದ್ದರಿಂದ ಈ ಸ್ಥೂಲನಕ್ಷೆ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ನಾವು ಇನ್ಸಿಡೆಂಟ್ ವೇವ್ ಅನ್ನು ನಿದರ್ಶನಗಳಿಗಾಗಿ ಗುರುತಿಸಬಹುದು. ಆದ್ದರಿಂದ ಇನ್ಸಿಡೆಂಟ್ ವೇವ್ ಇದೆ, ನಾನು y ಎಂದು ಕರೆಯುತ್ತೇನೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಮತ್ತು ವೇವ್ ಅನ್ನು ರೂಪಿಸುವ ಕಣಗಳ ಈ ಡಿಸ್ಪ್ಲೇಸ್ಮೆಂಟ್ ಸ್ಪೇಸ್ ಮತ್ತು ಸಮಯ ಎರಡರ ಫಂಕ್ಷನ್ಗಳಾಗಿರುತ್ತದೆ. ಆದ್ದರಿಂದ yಯು x ಮತ್ತು t ನ ಫಂಕ್ಷನ್ ಆಗಿದೆ. ಆದ್ದರಿಂದ ನಾವು yt ಎಂದು ಗೊತ್ತುಪಡಿಸಿದ ಟ್ರಾನ್ಸ್ಮಿಟ್ಟೆಡ್ ವೇವ್ ಇದೆ. ತದನಂತರ ಅಲ್ಲಿ ರಿಫ್ಲೆಕ್ಟೆಡ್ ವೇವ್ ಇದೆ, ಅದನ್ನು ನಾವು yr ಎಂದು ಕರೆಯುತ್ತೇವೆ ಮತ್ತು ಮುಖ್ಯವಾಗಿ ಈ ಎರಡು ಮಾಧ್ಯಮ ಒಂದು ಇದು x0 ಮತ್ತು x0 ಅವುಗಳನ್ನು ಇಂಪಿಡೆನ್ಸಸ್ ರ ವಿಭಿನ್ನ ಮೌಲ್ಯಗಳಿಂದ ನಿರೂಪಿಸಲಾಗಿದೆ. ಆದ್ದರಿಂದ ನಾವು yಯನ್ನು x ನ ಫಂಕ್ಷನ್ ಆಗಿ ಬರೆಯಬಹುದು ಮತ್ತು ಅದರ ಎಲ್ಲವೂ ಇಲ್ಲಿ ಬರೆದಿದೆ. ಕೊನೆಯ ಮಾಡ್ಯೂಲ್ ಈ ಮೂಲಕ ಹೋಗಿದ್ದೇವೆ. ಆದ್ದರಿಂದ ನಾನು ಮತ್ತೆ ಎಲ್ಲವನ್ನೂ ಪುನರಾವರ್ತಿಸುವುದಿಲ್ಲ. ಆದ್ದರಿಂದ ಈ ಎಲ್ಲಾ ಸಮಸ್ಯೆಯ ಮೂಲ ಸೆಟ್ಟಿಂಗ್ ಅನ್ನು ರೂಪಿಸುತ್ತದೆ. ಆದ್ದರಿಂದ ಪ್ರಮುಖ ಫಿಸಿಕ್ಸ್ ವಾಸ್ತವವಾಗಿ ಬರುತ್ತದೆ ಬೌಂಡರಿಯಲ್ಲಿ ಏನಾಗುತ್ತದೆ. ಆದ್ದರಿಂದ ಬೌಂಡರಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ಸ್ಗಳ ಹೊಂದಾಣಿಕೆಯಿರಬೇಕು ಎಂದು ನಾವು ಹೇಳಿದ್ದೇವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಡಿಸ್ಪ್ಲೇಸ್ಮೆಂಟ್ಸ್ಗಳು ಎಡಭಾಗದಲ್ಲಿರುವುದು ಮತ್ತು x0 ನಲ್ಲಿ ಬೌಂಡರಿಯ ಬಲಭಾಗದಲ್ಲಿರುವುದು ನಿಖರವಾಗಿ ಹೊಂದಿಕೆಯಾಗಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಡಿಸ್ಪ್ಲೇಸ್ಮೆಂಟ್ಸ್ಗಳು ನಿರಂತರವಾಗಿ ಇರಬೇಕು. ಅದು ಏಕೆ ಇರಬೇಕು ಎಂದು ನೀವು ನೋಡಬಹುದು. ಆದ್ದರಿಂದ ಸರಳವಾಗಿ ಏಕೆಂದರೆ ಕೇವಲ ಭೌತಿಕ ಪರಿಗಣನೆಗಳಿಂದ ನೀವು ಒಂದು ಬದಿಯಲ್ಲಿ ದೊಡ್ಡ ಡಿಸ್ಪ್ಲೇಸ್ಮೆಂಟ್ಸ್ ಅನ್ನು ಹೊಂದಬಹುದು ಎಂದು ನೀವು ಊಹಿಸಬಹುದು ಮತ್ತು ಇನ್ನೊಂದು ಬದಿಯಲ್ಲಿ ಸ್ವಲ್ಪ ನೀವು ತುಂಬಾ ಸಣ್ಣದಾದ ಡಿಸ್ಪ್ಲೇಸ್ಮೆಂಟ್ ಅನ್ನು ಹೊಂದಬಹುದು. ಅಂತಹ ವಿಷಯವು ಸಂಭವಿಸಲು ಸಾಧ್ಯವಿಲ್ಲ. ಭೌತಿಕ ಪರಿಗಣನೆಗಳಿಂದ ನೀವು ಸುಮಾರು ಬಾಹ್ಯ ಶಕ್ತಿಗಳನ್ನು ಹೊಂದಿಲ್ಲದಿದ್ದರೆ ಅಂತಹ ಕೆಲಸಗಳನ್ನು ಮಾಡಲು ಅದರ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಈ ಸಮಸ್ಯೆಯಲ್ಲಿ ನಾವು ಅಂತಹ ಯಾವುದೇ ಸಾಧ್ಯತೆಗಳನ್ನು ಹೊಂದಿಲ್ಲ. ಆದ್ದರಿಂದ ಡಿಸ್ಪ್ಲೇಸ್ಮೆಂಟ್ಸ್ಗಳು ಬೌಂಡರಿಯುದ್ದಕ್ಕೂ ನಿರಂತರವಾಗಿರಬೇಕು. ಎರಡನೆಯ ಕಂಡೀಷನ್ ಎಂದರೆ ಟ್ರಾನ್ಸ್ವರ್ಸ್ ಫೋರ್ಸ್ ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿ ವರ್ಗಾವಣೆ ಬಲವು ನಿರಂತರವಾಗಿರಬೇಕು, ಏಕೆಂದರೆ ಫೋರ್ಸ್ ನಲ್ಲಿ ಡಿಸ್ಕಂಟಿನ್ಯೂಯಿಟಿ ಇದ್ದರೆ ಕೆಲವು ದಿಕ್ಕಿನಲ್ಲಿ ನೆಟ್ ಫೋರ್ಸ್ ಇರುತ್ತದೆ ಮತ್ತು ಅದು ಇಡೀ ಸ್ಟ್ರಿಂಗ್ ಅನ್ನು ಆ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಆದ್ದರಿಂದ ಮತ್ತೆ ಅದು ವಾಸ್ತವವಾಗಿ ಆಗುವುದಿಲ್ಲ ಯಾವುದೇ ಬಾಹ್ಯ ಶಕ್ತಿಯನ್ನು ಅನ್ವಯಿಸದೇ ಇದ್ದರೆ ಮತ್ತು ಹೀಗೆ. ಹಿಂದಿನ ಮಾಡ್ಯೂಲ್ನಲ್ಲಿ ರಿಫ್ಲೆಕ್ಷನ್ ಕೋಎಫಿಷಿಯೆಂಟ್ ಮತ್ತು ಟ್ರಾನ್ಸ್ಮಿಷನ್ ಕೋಎಫಿಷಿಯೆಂಟ್ ಕೇವಲ z1 ಮತ್ತು z2 ನ ಫಂಕ್ಷನ್ಗಳಾಗಿವೆ ಎಂದು ನಾವು ತೋರಿಸಲು ಸಾಧ್ಯವಾಯಿತು. ಆದ್ದರಿಂದ ಚಿತ್ರಾತ್ಮಕವಾಗಿ ನಮ್ಮಲ್ಲಿರುವುದೆಂದರೆ ನೀವು ನೋಡುವಂತೆ ಒಳಬರುವ ವೇವ್ಗಳು ಯಾವುದು. ಇದು ಬೌಂಡರಿಯನ್ನು x0 ನಲ್ಲಿ ಬಂದು ಹೊಡೆಯುತ್ತದೆ ಮತ್ತು ಇಲ್ಲಿ ನಾನು ತೋರಿಸಲು ಪ್ರಯತ್ನಿಸಿದ ಏನು ವೇವ್ನ ಒಂದು ಭಾಗ ಈಗಾಗಲೇ ಬೌಂಡರಿಯಲ್ಲಿ ಪ್ರತಿಫಲಿಸುತ್ತದೆ ಮತ್ತು ಇಲ್ಲಿ z2 ಇನ್ಫಿನಿಟಿ ಎಂದು ನಾನು ಊಹಿಸಿದ್ದೇನೆ. ಇದರರ್ಥ ಎರಡನೇ ಪ್ಯಾಸೇಜ್ ವೇವ್ನ ಹಾದಿಗೆ ಇನ್ಫಿನಿಟಿ ರೆಸಿಸ್ಟೆನ್ಸ್ ಅನ್ನು ನೀಡುತ್ತದೆ. ಇದರರ್ಥ ವೇವ್ ಎರಡನೇ ಮಾಧ್ಯಮದ ಮೂಲಕ ಭೇದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಮೊದಲ ಮಾಧ್ಯಮಕ್ಕೆ ಹಿಂತಿರುಗಿಸಬೇಕಾಗುತ್ತದೆ. ಅದು ಏನು? ಈ ಸಂದರ್ಭದಲ್ಲಿ ಈ ರೀತಿ ಸಂಭವಿಸುತ್ತದೆ. ನಾವು ಪ್ರತಿಫಲನ ಮತ್ತು ಪ್ರಸರಣವನ್ನು ಶಕ್ತಿಗಳ ಪ್ರಕಾರ ನೋಡೋಣ, ಏಕೆಂದರೆ ಈ ತರಂಗಗಳು ಸಹ ಶಕ್ತಿಯನ್ನು ಸಾಗಿಸುತ್ತವೆ. ಆದ್ದರಿಂದ ವೇವ್ ಬಂದು ಬೌಂಡರಿಯನ್ನು ಹೊಡೆದಾಗ ಅದು ಬೌಂಡರಿ ಮೇಲೆ ಸ್ವಲ್ಪ ಶಕ್ತಿಯನ್ನು ಬಿಡುತ್ತದೆ. ಆದ್ದರಿಂದ ಆ ಶಕ್ತಿಯ ಒಂದು ಭಾಗವು ಎರಡನೇ ಬೌಂಡರಿಗೆ ರವಾನೆಯಾಗುತ್ತಿದೆ ಮತ್ತು ಆ ಶಕ್ತಿಯ ಭಾಗ ಮತ್ತೆ ಪ್ರತಿಫಲಿಸುತ್ತದೆ. ಆದ್ದರಿಂದ ಇಂದು ನಾವು ಶಕ್ತಿಗಳ ಪ್ರಕಾರ ಅದೇ ರೀತಿಯ ಅದ್ಭುತವಾದ ಪ್ರಸರಣ ಮತ್ತು ಪ್ರತಿಬಿಂಬವನ್ನು ಬೌಂಡರಿಯಲ್ಲಿ ನೋಡೋಣ. ಒಂದೇ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ನ ಶಕ್ತಿಗಾಗಿ ನಮ್ಮ ಮೂಲ ಸೂತ್ರ ಅನ್ನು ನೆನಪಿಸಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ಇಲ್ಲಿ m ಎಂಬುದು ಕಣದ ದ್ರವ್ಯರಾಶಿಯಾಗಿದೆ, ಒಮೆಗಾ ಆಂಗ್ಯುಲಾರ್ ಫ್ರೀಕ್ವೆನ್ಸಿ a ಆಂಪ್ಲಿಟ್ಯೂಡ್ ಆಗಿದೆ. ಆದ್ದರಿಂದ ಇದು ಶಕ್ತಿಯ ಸೂತ್ರವಾಗಿ
ಸಿಂಗಲ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ಗೂ ಅನ್ವಯಿಸುತ್ತದೆ. ಈಗ ನಾನು ಈ ಆಸಿಲೇಟ್ ಆಗುತ್ತಿರುವ ಸ್ಟ್ರಿಂಗ್ನ ಪ್ರಕರಣವನ್ನು ನೋಡುತ್ತಿದ್ದೇನೆ. ಆದ್ದರಿಂದ ನಾವು ಆ ಸ್ಟ್ರಿಂಗ್ನ ಈ ಸಣ್ಣ ಸೆಗ್ಮೆಂಟ್ ಬಗ್ಗೆ ಯೋಚಿಸಿದರೆ, ಈ ಸಣ್ಣ ಸೆಗ್ಮೆಂಟ್ ಸುಮ್ಮನೆ ಮೇಲಿಂದ ಕೆಳಕ್ಕೆ ಆಸಿಲೇಟ್ ಆಗುವುದು. ಇದರರ್ಥ ಇದು ಮೂಲಭೂತವಾಗಿ ಸಿಂಗಲ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ನ ಕೆಲಸ ಮಾಡುತ್ತಿದೆ. ನಾನು ಈ ಎನರ್ಜಿ ಫಾರ್ಮುಲಾ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ನದ್ದನ್ನು ನೇರವಾಗಿ ಬಳಸಬಹುದೆಂದು ಇದು ಸೂಚಿಸುತ್ತದೆ. ಇದು ಆಸಿಲೇಟ್ ಆಗುತ್ತಿದೆ ಮಾತ್ರವಲ್ಲ, ಡಿಸ್ಟರ್ಬೆನ್ಸ್ ವಾಸ್ತವವಾಗಿ ಸ್ಟ್ರಿಂಗ್ ಮೂಲಕ ಪ್ರಸಾರವಾಗುತ್ತಿದೆ, ಅದು ಅರ್ಧಕ್ಕೆ ಸಮಾನವಾಗಿರುತ್ತದೆ. ಈಗ m ಅನ್ನು ರೋ ಲೀನಿಯರ್ ಡೆನ್ಸಿಟಿಯಿಂದ ಬದಲಾಯಿಸಬೇಕಾಗಿದೆ. ಹಾಗಾಗಿ ನಾನು ಪರಿಗಣಿಸುತ್ತಿದ್ದರೆ ಯೂನಿಟ್ ಲೆಂತ್ನ ಒಂದು ಸಣ್ಣ ಸೆಗ್ಮೆಂಟ್ ರೋ ಸುಮ್ಮನೆ ದ್ರವ್ಯರಾಶಿಯಾಗಿದೆ ಎಂದು ಹೇಳೋಣ. ಹಾಗಾಗಿ ನಾನು ಇಲ್ಲಿ ರೋ ಮೂಲಕ m ಅನ್ನು ಬದಲಾಯಿಸುತ್ತಿದ್ದೇನೆ. ಒಮೆಗಾ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಫೇಸ್ ವೆಲಾಸಿಟಿ. ನಾನು ಅದನ್ನು c ಎಂದು ಸರಿಯಾಗಿ ಹೇಳುತ್ತೇನೆ. ಆದ್ದರಿಂದ ಇದು ನನಗೆ ಸ್ಟ್ರಿಪ್ನ ಉದ್ದಕ್ಕೂ ಶಕ್ತಿಯ ವರ್ಗಾವಣೆಯ ಕ್ವಾಂಟಿಟಿಗೆ ಸೂತ್ರವನ್ನು ನೀಡುತ್ತದೆ. ಆದ್ದರಿಂದ ಇದು ನನ್ನ ಮೂಲ ಸೂತ್ರವಾಗಲಿದೆ. ನಾನು ಅದನ್ನು ಚರ್ಚೆ ಮಾಡಲು ಬಳಸುತ್ತೇನೆ. ಸ್ಟ್ರಿಂಗ್ನ ಉದ್ದಕ್ಕೂ ಎಷ್ಟು ಶಕ್ತಿಯನ್ನು ವರ್ಗಾಯಿಸಲಾಗುತ್ತದೆ. ಆದ್ದರಿಂದ ಇದು ಸ್ಟ್ರಿಂಗ್ನ ಉದ್ದಕ್ಕೂ ಪ್ರಸರಣ ಮಾಡುವ ವೇವ್ಗೆ ಎಂದು ನೆನಪಿಡಿ. ಆದ್ದರಿಂದ ನಾನು ತಿಳಿಯಲು ಬಯಸುವ ಮೊದಲ ಪ್ರಶ್ನೆಯೆಂದರೆ, ಎಷ್ಟು ಶಕ್ತಿಗಳು ಪಾಯಿಂಟ್ x 0. ಇದು ಮೀಡಿಯಂ 1 ಮತ್ತು ಮೀಡಿಯಂ 2 ನಡುವಿನ ಅಂತರದ ಇಂಟರ್ಫೇಸ್ ಆಗಿದೆ. ಆದ್ದರಿಂದ ಈ ಕ್ವಾಂಟಿಟಿ ಶಕ್ತಿಯು ಬರುವ ವೇಗದ ಅರ್ಧ ರೋ 1 c ಗೆ ಫೇಸ್ ವೆಲಾಸಿಟಿ ಸಮಾನವಾಗಿರುತ್ತದೆ. ಇದು ಮೊದಲ ಮೀಡಿಯನ್ನಲ್ಲಿ ಒಳಬರುವ ವೇವ್ನ ಹಂತ ದ ವೆಲಾಸಿಟಿ ಆಗಿದೆ. a1 ಸ್ಕ್ವೇರ್ ನಿಂದ ಗುಣಿಸಲಾಗಿದೆ, ಅದು ಒಳಬರುವ ವೇವ್ನ ಆಂಪ್ಲಿಟ್ಯೂಡ್ ಆಗಿದೆ. ಅದನ್ನು ಒಮೆಗಾ ಸ್ಕ್ವೇರ್ ನಿಂದ ಗುಣಿಸಲಾಗಿದೆ. ಈಗ ಬರುವ ಎನರ್ಜಿ x 0 to 2 ಭಾಗಗಳಾಗಿ ವಿಭಜಿಸಲಾಗುತ್ತಿದೆ. ಆ ಶಕ್ತಿಯ ಭಾಗವನ್ನು ರವಾನೆಯಾದ ವೇವ್ ಗೆ ಕಳುಹಿಸಲಾಗುತ್ತದೆ ಮತ್ತು ಆ ಶಕ್ತಿಯ ಭಾಗವನ್ನು ಪ್ರತಿಫಲಿತ ವೇವ್ನಲ್ಲಿ ಹಿಂತಿರುಗಿಸಲಾಗುತ್ತದೆ. ಆದ್ದರಿಂದ ಈ ಒಟ್ಟು ಶಕ್ತಿಯನ್ನು ಈಗ ಈ ಎರಡು ಘಟಕ ಕಾಂಪೋನೆಂಟ್ಗಳಲ್ಲಿ ವಿತರಿಸಬೇಕಾಗಿದೆ. ಆದ್ದರಿಂದ ನಂತರ ಶಕ್ತಿಯು ಗಡಿಯನ್ನು ತೊರೆಯುವ ದರವನ್ನು ಲೆಕ್ಕಹಾಕಲು ನನಗೆ ಸಾಧ್ಯವಾಗುತ್ತದೆ. ಮತ್ತು ನಾವು ಮೊದಲು ಬರೆದ ಸೂತ್ರದ ನಂತರ ಅದು 12 ರೋ 1 c 1 a 2 ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಪ್ಲಸ್ ಆಗಿರುತ್ತದೆ. ಸಹಜವಾಗಿ ಈ ಭಾಗವು ಪ್ರತಿಫಲಿತ ಕಾಂಪೋನೆಂಟ್ನದಾಗಿತ್ತು. ಈಗ ನಾನು ರವಾನೆಯಾದ ಕಾಂಪೋನೆಂಟ್ ಎನರ್ಜಿಯನ್ನು ಬರೆಯುತ್ತೇನೆ. ಆದ್ದರಿಂದ ಅದು 12 ರೋ 2 c 2 b ಚದರ ಒಮೆಗಾ ಸ್ಕ್ವೇರ್ ಆಗಿರುತ್ತದೆ. ನಾನು ಮಾಡಲು ಬಯಸುವ ಮುಂದಿನ ವಿಷಯವೆಂದರೆ ಈ a2 ಮತ್ತು b a1 ನ ಪ್ರಕಾರ ಬದಲಾಯಿಸುವುದು, ಮತ್ತು ಅದನ್ನು ನಾವು ಮಾಡಬಹುದು ಏಕೆಂದರೆ ನಾವು ಈಗಾಗಲೇ ಈ ಸಂಬಂಧವನ್ನು ಹೊಂದಿದ್ದೇವೆ. a2 ಮತ್ತು a1 ಮತ್ತು b ಮತ್ತು a1. ಆದ್ದರಿಂದ ಇಲ್ಲಿಂದ a2 ವಿಲ್ ಬಿ z1 ಮೈನಸ್ z2 ಬೈ z1 ಪ್ಲಸ್ z2 ಇಂಟು a1. ಆದ್ದರಿಂದ ನಾನು ಈಗ ಈ ಸಂಬಂಧಗಳನ್ನು ಬಳಸಲಿದ್ದೇನೆ. a2 ಮತ್ತು b1 ಅನ್ನು a1 ಪರವಾಗಿ ಬದಲಾಯಿಸಲಾಗಿದೆ. ಆದ್ದರಿಂದ ಇದನ್ನು ಸರಳೀಕರಿಸೋಣ. ಇದು ನನಗೆ ಅರ್ಧ ಒಮೆಗಾ ಸ್ಕ್ವೇರ್ ಅನ್ನು ನೀಡಲಿದೆ. a1 ಸ್ಕ್ವೇರ್ ಎಂಬುದು ಸಾಧಾರಣವಾದದ್ದು, ಅದನ್ನು ನಾನು ಹೊರಗೆ ತೆಗೆಯಬಲ್ಲೆ. ಮತ್ತು ನನ್ನ ಬಳಿ z1 ಇಂಟು z1 ಮೈನಸ್ z2 ಹೋಲ್ ಸ್ಕ್ವೇರ್ ಉಳಿಯುತ್ತದೆ. ಪ್ಲಸ್ z2 ಇಂಟು 4 z1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ನಿಂದ ಭಾಗಿಸಿದಾಗ z1 ಪ್ಲಸ್ z2 ಹೋಲ್ ಸ್ಕ್ವೇರ್. ಹಾಗಾಗಿ ನಾನು ಮತ್ತೆ z1 ಅನ್ನು ತೆಗೆದುಕೊಂಡರೆ, ಹಾಗಾಗಿ ಅರ್ಧ ಒಮೆಗಾ ಸ್ಕ್ವೇರ್ a1 ಸ್ಕ್ವೇರ್ z1. ಇದು ನನಗೆ ಕೊಡಲಿದೆ z1 ಸ್ಕ್ವೇರ್ ಪ್ಲಸ್ z2 ಸ್ಕ್ವೇರ್ ಮೈನಸ್ 2 z1 z2 ಪ್ಲಸ್ 4 z1 z2 ಮತ್ತು ಸಂಪೂರ್ಣವಾಗಿ ಡಿವೈಡೆಡ್ ಬೈ z1 ಪ್ಲಸ್ z2 ಹೋಲ್ ಸ್ಕ್ವೇರ್. ಈಗ ನೀವು ಅಂಶವನ್ನು ನೋಡಿದರೆ ಇದು ಸುಮ್ಮನೆ z1 ಸ್ಕ್ವೇರ್ ಪ್ಲಸ್ z2 ಸ್ಕ್ವೇರ್
ಪ್ಲಸ್ 2z1z2 ಏಕೆಂದರೆ ಈ ಕೊನೆಯ ಎರಡು ಟರ್ಮ್ಗಳು ಭಾಗಶಃ ರದ್ದುಗೊಳ್ಳುತ್ತವೆ. ಆದ್ದರಿಂದ ಅದು z1 ಪ್ಲಸ್ z2 ಹೋಲ್ ಸ್ಕ್ವೇರ್. ಆದ್ದರಿಂದ ನ್ಯೂಮರೇಟರ್ ಮತ್ತು ಛೇದ ರದ್ದುಗೊಳ್ಳುತ್ತದೆ. ಆದ್ದರಿಂದ ಅದು ಅಂತಿಮವಾಗಿ ನನಗೆ ಈ ಕ್ವಾಂಟಿಟಿಯನ್ನು ನೀಡುತ್ತದೆ. ಅರ್ಧ ಒಮೆಗಾ ಸ್ಕ್ವೇರ್ a1 ಚದರ ಬಾರಿ z1. ಆದ್ದರಿಂದ ಇದು ಎನರ್ಜಿ. ಇದರಲ್ಲಿ ವಿಸ್ತರಿಸು ಮತ್ತು ವೇವ್ ಅನ್ನು ಪ್ರತಿಬಿಂಬಿಸಿದ ಶಕ್ತಿ. ಈಗ ನೀವು ಈ ಅಂತಿಮ ಸಂಬಂಧ ಅನ್ನು ಇಲ್ಲಿ ನಾವು ಪಡೆಯುವ ವೇಗದೊಂದಿಗೆ ಹೋಲಿಸಿದರೆ, ಶಕ್ತಿಯು ಗಡಿಯಲ್ಲಿರುವ x ಗೆ 0ಕ್ಕೆ ಸಮನಾಗಿರುತ್ತದೆ. ಅವರು ನಿಖರವಾಗಿ ಸಮಾನರು ಎಂದು ನಾವು ನೋಡುತ್ತೇವೆ. ಅದು ಆಶ್ಚರ್ಯಕರವೇನಲ್ಲ ಏಕೆಂದರೆ ಶಕ್ತಿಯು x ಗೆ ತಲುಪುವ ಕ್ವಾಂಟಿಟಿ 0ಗೆ ಸಮಾನವಾಗಿರುತ್ತದೆ. ಟ್ರಾನ್ಸ್ಮಿಟೆಡ್ ಮತ್ತು ಪ್ರತಿಫಲಿತ ವೇವ್ ಗಳಿಗೆ ಶಕ್ತಿಯನ್ನು ಪಂಪ್ ಮಾಡುವ ದರ. ಆದ್ದರಿಂದ ಸ್ಪಷ್ಟವಾಗಿ ಎನರ್ಜಿ ಬ್ಯಾಲೆನ್ಸ್ ಇದೆ ಏಕೆಂದರೆ ಯಾವುದೇ ಡಿಸಿಪೇಷನ್ ಇಲ್ಲ ಎಂದು ನಾವು ಊಹಿಸಿದ್ದೇವೆ. ಈಗ ನಾವು ಎಲ್ಲವನ್ನೂ ಎನರ್ಜೀಸ್ಗಳ ಪ್ರಕಾರ ಬರೆಯಲು ಸಿದ್ಧರಿದ್ದೇವೆ. ಆದ್ದರಿಂದ ಉದಾಹರಣೆಗೆ ಪ್ರತಿಫಲಿತ ಶಕ್ತಿಯು ಆಗಿರುತ್ತದೆ ಮತ್ತು ಈ ಕ್ವಾಂಟಿಟಿ a2a1 ಅನ್ನು ಈಗಾಗಲೇ ಇಲ್ಲಿ ನಾವು ಪಡೆದುಕೊಂಡಿದ್ದೇವೆ. ಆದ್ದರಿಂದ ಸ್ಪಷ್ಟವಾಗಿ ಅದು z1 ಮೈನಸ್ z2 ಡಿವೈಡೆಡ್ ಬೈ z1 ಪ್ಲಸ್ z2 ಹೋಲ್ ಸ್ಕ್ವೇರ್. ಪೂರ್ಣವಿರಾಮ. ಆದ್ದರಿಂದ ಅದು ಮತ್ತೆ ಪ್ರತಿಫಲಿಸುವ ಶಕ್ತಿಯ ಫ್ರ್ಯಾಕ್ಷನ್ ಆಗಿದೆ. ಈಗ ಹರಡುವ ಶಕ್ತಿಯ ಬಗ್ಗೆ ಏನು? ಆದ್ದರಿಂದ ಈಗ ರವಾನಿಸುವ ಶಕ್ತಿಯ ಫ್ರ್ಯಾಕ್ಷನ್ನ ಸರಳವಾದ ಈಕ್ವೇಷನ್ ಬರೆಯೋಣ. ಆದ್ದರಿಂದ ಸ್ಪಷ್ಟವಾಗಿ ಈಗ ನನ್ನ ಬಳಿ ಈ ಎರಡು ಪ್ರಮಾಣಗಳಿವೆ. ಅವುಗಳು ಪ್ರತಿಬಿಂಬಿಸುವ ಎನರ್ಜಿಯಿಂದ ಇನ್ಸಿಡೆಂಟ್ ಎನರ್ಜಿಯ ಅನುಪಾತಗಳಾಗಿವೆ. ರವಾನಿಸುವ ಶಕ್ತಿಯಿಂದ ಇನ್ಸಿಡೆಂಟ್ ಎನರ್ಜಿ ಆಗಿದೆ. ಆದ್ದರಿಂದ ಇದರೊಂದಿಗೆ ನಾವು ಕೆಲವು ಸರಳ ಚೆಕ್ಗಳನ್ನು ಮಾಡಬಹುದು. ಆದ್ದರಿಂದ ಉದಾಹರಣೆಗೆ z1 z2ಗೆ ಸಮನಾಗಿದ್ದರೆ ಏನಾಗುತ್ತದೆ? ಆದ್ದರಿಂದ ಆ ಸಂದರ್ಭದಲ್ಲಿ ಈ ಅನುಪಾತವು ಘಟನೆಯಿಂದ ಪ್ರತಿಫಲಿತ ಶಕ್ತಿಯು 0ಗೆ ಹೋಗುತ್ತದೆ ಏಕೆಂದರೆ ನೀವು z1 ಮೈನಸ್ z2 ಎಂಬ ಪದವನ್ನು ಹೊಂದಿದ್ದೀರಿ. ಎರಡೂ ಸಮಾನವಾಗಿದ್ದರೆ ಅದು 0 ಆಗಿರುತ್ತದೆ ಮತ್ತು ಆ ಶಕ್ತಿ z1 z2ಗೆ ಪ್ರಸಾರವಾಗುವ ಏನಾಗಬಹುದು. ಆದ್ದರಿಂದ ಆ ಸಂದರ್ಭದಲ್ಲಿ ಈ ಒಂದು ಟರ್ಮ್ ಆಗಿರುತ್ತದೆ ಏಕೆಂದರೆ ಛೇದದಲ್ಲಿ 2 ಇದು z1 ಹೋಲ್ ಸ್ಕ್ವೇರ್ ಮತ್ತು ಎಂದು ಹೇಳೋಣ ಅದು 4 z1 ಹೋಲ್ ಸ್ಕ್ವೇರ್ನೊಂದಿಗೆ ರದ್ದುಗೊಳ್ಳುತ್ತದೆ. ಆದ್ದರಿಂದ z1 z2ಗೆ ಸಮನಾಗಿದ್ದರೆ ಪ್ರತಿಫಲಿತ ಶಕ್ತಿಯ ಫ್ರ್ಯಾಕ್ಷನ್ 0 ಆಗಿರುತ್ತದೆ ಮತ್ತು ರವಾನೆಯಾದ ಶಕ್ತಿಯ ಫ್ರ್ಯಾಕ್ಷನ್ ಆಗಿರುತ್ತದೆ 1. ಅದು ಆಶ್ಚರ್ಯಕರವೇನಲ್ಲ ಏಕೆಂದರೆ ಎಲ್ಲಾ z1 z2ಗೆ ಸಮನಾದ ನಂತರ ಮೀಡಿಯಾ ಎರಡನ್ನೂ ಸೂಚಿಸುತ್ತದೆ ಎಡಭಾಗದಲ್ಲಿ ಮತ್ತು ಗಡಿಯಾಚೆಯ ಬಲಭಾಗದಲ್ಲಿರುವ ಒಂದು ಭಾಗವು ನಿಖರವಾಗಿ ಅದೇ ಪ್ರತಿರೋಧವನ್ನು ಹೊಂದಿದೆ. ಇದರರ್ಥ ವೇವ್ಗೆ ಸಂಬಂಧಿಸಿದಂತೆ ಮೀಡಿಯಾಗಳಲ್ಲಿ ಬದಲಾವಣೆಯನ್ನು ನೋಡುವುದಿಲ್ಲ. ಇಂಪೀಡೆನ್ಸೇಸ್ ನಿಖರವಾಗಿ ಸಮಾನವಾಗಿದ್ದರೆ ಇಲ್ಲಿಯವರೆಗೆ ನಾವು ಶಕ್ತಿಯನ್ನು ಪ್ರಸಾರ ಮಾಡುವ ವೇವ್ ಎಂದು ಲೆಕ್ಕಾಚಾರ ಮಾಡುತ್ತಿದ್ದೇವೆ. ಆದ್ದರಿಂದ ಇದು ಪ್ರಸರಣ ವೇವ್ಗೆ ಶಕ್ತಿ. ಈಗ ಅಂತಹ ಸನ್ನಿವೇಶದಲ್ಲಿ ಸ್ಟ್ಯಾಂಡಿಂಗ್ ವೇವ್ ಇಂತಹ ಸನ್ನಿವೇಶದಲ್ಲಿ ಹೇಳಬೇಕೆಂದರೆ ಕೈನೆಟಿಕ್ ಎನರ್ಜಿ ಕೇವಲ ಪೊಟೆನ್ಶಿಯ ಎನರ್ಜಿಯ ಮೊತ್ತವಾಗಿರುತ್ತದೆ. ಆದ್ದರಿಂದ ನನ್ನ ಬಳಿ ಈ ಸ್ಟ್ರಿಂಗ್ ಇದೆ ಎಂದು ಹೇಳೋಣ ಮತ್ತು ನಾನು ಸುಮಾರು ಸಣ್ಣ ಸೆಗ್ಮೆಂಟ್ ಅನ್ನು ನೋಡುತ್ತಿದ್ದೇನೆ. ಅದರ ಉದ್ದ dx. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಕೈನೆಟಿಕ್ ಎನರ್ಜಿ ದ್ರವ್ಯರಾಶಿ ಟೈಮ್ಸ್ ವೆಲಾಸಿಟಿ ಸ್ಕ್ವೇರ್ ಆಗಿರುತ್ತದೆ. ಆದ್ದರಿಂದ ಅದು ಇಲ್ಲಿ ಅರ್ಧದಷ್ಟು ಲೀನಿಯರ್ ದ್ರವ್ಯರಾಶಿಯು dx ಟೈಮ್ಸ್ ವೆಲಾಸಿಟಿ ಸ್ಕ್ವೇರ್ನ ಗುಣಿಸಲ್ಪಟ್ಟಿದೆ. ಇದು ಪಾರ್ಟಿಕಲ್ ವೆಲಾಸಿಟಿ ಆಗಿದೆ. ಈಗ ನಾನು ದೊಡ್ಡದಾದ ಉದ್ದನೆಯ ಶಕ್ತಿಯನ್ನು ಲೆಕ್ಕಹಾಕಲು ಬಯಸುತ್ತೇನೆ. ಇದರಲ್ಲಿ ನಾನು ಈ ಕೈನೆಟಿಕ್ ಎನರ್ಜಿ ಎಂದು ಬರೆಯಬಹುದು. ಆದ್ದರಿಂದ ಇದು ಕೈನೆಟಿಕ್ ಎನರ್ಜಿ ನನ್ನ ಈಕ್ವೇಷನ್. ಆದ್ದರಿಂದ ಪೊಟೆನ್ಶಿಯಲ್ ಎನರ್ಜಿ ಕೆಲವು ಡಿಫಾರ್ಮ್ಡ್ ಪೊಸಿಷನ್ ನಲ್ಲಿ
ಆ ಸ್ಥಾನಕ್ಕೆ ತರಲು ಸ್ಟ್ರಿಂಗ್ ಅನ್ನು ಡಿಫಾರ್ಮ್ ಗೊಳಿಸಲು ಮಾಡಿದ ಕೆಲಸದ ಕ್ವಾಂಟಿಟಿಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಸ್ಟ್ರಿಂಗ್ನಲ್ಲಿನ ಟೆನ್ಷನ್ ನಿಂದ ಕೆಲಸ ಆಗುತ್ತದೆ. ಆದ್ದರಿಂದ ನನಗೆ ಸ್ಟ್ರಿಂಗ್ನಲ್ಲಿ ಏಕರೂಪದ ಟೆನ್ಷನ್ ಇದ್ದರೆ ಸಣ್ಣ ಸೆಗ್ಮೆಂಟ್ dx ಎಂದು ಹೇಳೋಣ. ಇದು ಡಿಫಾರ್ಮ್ಡ್ ಆಗಿ ಲಿಂಕ್ ds ಆಗುತ್ತದೆ. ಈಗ ಈ ರೂಪಾಂತರದ ಅಡಿಯಲ್ಲಿ ಎಷ್ಟು ಶಕ್ತಿಯನ್ನು ಪೊಟೆನ್ಷಿಯಲ್ ಎನರ್ಜಿ ಆಗಿ ಸಂಗ್ರಹಿಸಲಾಗಿದೆ. ಆದ್ದರಿಂದ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿಗಾಗಿ ಈ ಈಕ್ವೇಶನ್ ಹೊಂದಿದ್ದೇನೆ. ಈ ಡಿಫಾರ್ಮೇಷನ್ ನಿಂದ ಏಕರೂಪದ ಉದ್ವಿಗ್ನತೆ ಟೆನ್ಷನ್ T ಗುಣಿಸಲ್ಪಡುತ್ತದೆ, ಅದು ds - dx. ಆದ್ದರಿಂದ ನೀವು ನೆನಪಿಸಿಕೊಂಡರೆ ಹಿಂದಿನ ಕೆಲವು ಮಾಡ್ಯೂಲ್ಗಳು ದುರ್ಬಲವಾಗಿರಬಹುದು. ನಾವು ds ಗಾಗಿ ಒಂದು ಈಕ್ವೇಶನ್ ಬರೆದಿದ್ದೇವೆ, ಆದ್ದರಿಂದ ನಾನು dx ಗೆ ಸಂಬಂಧಿಸಿದಂತೆ ಸಣ್ಣ ಡೆರಿವೇಶನ್ ಅನ್ನು ನೀಡಿದ್ದೇನೆ. d ನ ಸೆಗ್ಮೆಂಟ್. ಆದ್ದರಿಂದ ಇದು ಮತ್ತೆ ಇದು ಸಣ್ಣ ಆಸಿಲೇಷನ್ಸ್ ನ ವ್ಯಾಪ್ತಿಯಲ್ಲಿ ಆಗಿದೆ ಎಂಬ ಊಹೆಯಡಿಯಲ್ಲಿ ಇದೆ. ಆದ್ದರಿಂದ ಈಗ ನಮ್ಮಲ್ಲಿ ds ಗಾಗಿ ಈ ಈಕ್ವೇಶನ್ ಇದೆ. ನಾವು ಈಕ್ವೇಶನ್ ಅನ್ನು ಇಲ್ಲಿ ಪ್ಲಗ್ ಇನ್ ಮಾಡಬೇಕಾಗಿದೆ. ನೀವು ಅದನ್ನು ಮಾಡಿದರೆ ನಾನು ಪಡೆಯುವುದು ಈ ಪೊಟೆನ್ಷಿಯಲ್ ಎನರ್ಜಿ ಕ್ಕಿಂತ ಹೆಚ್ಚು ಇಂಟಿಗ್ರಲ್ ಆಗಿದೆ ds ಮೈನಸ್ ನಾನು ಇಲ್ಲಿ ಮಾಡಿದಂತೆಯೇ dx ಪ್ರಕಾರ d ಅನ್ನು ಬರೆಯಬಹುದು. ಆದ್ದರಿಂದ ಎಲ್ಲವೂ ಈ ಸಮೀಕರಣಕ್ಕೆ ಹೊಂದಿಕೊಳ್ಳುತ್ತದೆ. ಆದ್ದರಿಂದ ಇದನ್ನು ಇನ್ನಷ್ಟು ಸರಳೀಕರಿಸಬಹುದು. ಮತ್ತೆ ಸಣ್ಣ ಆಸಿಲೇಷನ್ ಗಳ ವ್ಯಾಪ್ತಿಯು dx ಈ ಸಣ್ಣದು ಸಾಕು. ಈ ಕೆಂಪು ಬ್ರಾಕೆಟ್ ನೊಳಗಿನ ಕ್ವಾಂಟಿಟಿ ಈ ಕೆಳಗಿನವುಗಳಾಗಿ ಪರಿಣಮಿಸುತ್ತದೆ. ಪ್ಲಸ್ ಹೈಯರ್ ಆರ್ಡರ್ ಟರ್ಮ್ಗಳಿವೆ, ಅದನ್ನು ನಾವು ನಿರ್ಲಕ್ಷಿಸುತ್ತೇವೆ ಏಕೆಂದರೆ dx ಸಾಕಷ್ಟು ಚಿಕ್ಕದಾಗಿದೆ. ಆದ್ದರಿಂದ ನಾನು ಇದನ್ನು ಈ ಕೆಂಪು ಬ್ರಾಕೆಟ್ಗಳಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ 1 ಮತ್ತು -1 ರದ್ದಾಗುತ್ತದೆ. ಆದ್ದರಿಂದ ನನ್ನ ಅಂತಿಮ ಈಕ್ವೇಶನ್ ಪೊಟೆನ್ಷಿಯಲ್ ಎನರ್ಜಿ ಈ ಕೆಳಗಿನವುಗಳಾಗಿ ಪರಿಣಮಿಸುತ್ತದೆ. ಆದ್ದರಿಂದ ನಾನು ಮಾಡಬೇಕಾಗಿರುವುದು T ಯ x ನ y ಗೆ ಪರಿಹಾರವನ್ನು ಊಹಿಸಿಕೊಳ್ಳುವುದು ಮತ್ತು ನಾನು y ಅನ್ನು dx ರಿಂದ ಲೆಕ್ಕಾಚಾರ ಮಾಡಬೇಕಾಗಿದೆ ಮತ್ತು y ಡಾಟ್ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರಲ್ ನ ಉತ್ತರವನ್ನು ಪಡೆಯಿರಿ. ಆದ್ದರಿಂದ nth ಸಾಮಾನ್ಯ ವಿಧಾನ ಎಂಬ ಊಹೆಯ ಮೂಲಕ ನಾನು ಪ್ರಾರಂಭಿಸುತ್ತೇನೆ. ಇದು x ನ ಕಾರ್ಯವಾಗಿರುವ ಸ್ಥಳಾಂತರ ಮತ್ತು T ಅನ್ನು ಈ ಕೆಳಗಿನ ಈಕ್ವೇಶನ್ ಗಳಿಂದ ನೀಡಲಾಗುತ್ತದೆ. ಆದ್ದರಿಂದ ಈ ಈಕ್ವೇಶನ್ ನಲ್ಲಿ n ಸಾಮಾನ್ಯ ಮೋಡ್ಗೆ ಇಂಡೆಕ್ಸ್ ಸೂಚ್ಯಂಕವನ್ನು ಸೂಚಿಸುತ್ತದೆ. ನಾವು ಸೂಪರ್ ಪೋಸ್ಟ್ ಕಾಂಪೊನೆಂಟ್ಗಳ n ಮತ್ತು b ಇನ್ನೊಂದು ಅಂಪ್ಲಿಟ್ಯೂಡ್ಸ್ ಅನ್ನು ಪರಿಗಣಿಸುತ್ತಿದ್ದೇವೆ. n ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿ ಆಗಿದೆ. ಕೈನೆಟಿಕ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಲೆಕ್ಕಾಚಾರ ಮಾಡಲು y ಡಾಟ್ ಮತ್ತು y ಬೇಕು. x ಆದ್ದರಿಂದ y ಡಾಟ್ x n yn ಆಗಿರುತ್ತದೆ. ಅದು T ಆಗಿರುತ್ತದೆ. ಆದ್ದರಿಂದ ನಾನು xt ನ y ಡಾಟ್ ಲೆಕ್ಕ ಹಾಕಿದ್ದೇನೆ. ಆದ್ದರಿಂದ ಅದೇ ರೀತಿ ನನಗೆ x ರಿಂದ y ಗೆ ಈಕ್ವೇಶನ್ ಬೇಕು. ಆದ್ದರಿಂದ ಈ ಎರಡು ಎಕ್ಸ್ಪ್ರೆಷನ್ಸ್ಗಳೊಂದಿಗೆ ಈಗ ಉಳಿದ ಕೆಲಸವನ್ನು ನಮ್ಮ ಚಲನ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ಸ್ಗಳಲ್ಲಿ ಬದಲಿಯಾಗಿ ಬಳಸಲಾಗುತ್ತದೆ. ಆದ್ದರಿಂದ ನಾವು ಮೊದಲು ಇದರಲ್ಲಿ y ಡಾಟ್ ಅನ್ನು ಬದಲಿಸುವ ಮೂಲಕ ಕೈನೆಟಿಕ್ ಎನರ್ಜಿ ಲೆಕ್ಕಾಚಾರ ಮಾಡೋಣ. ಆದ್ದರಿಂದ ಈ ಕೈನೆಟಿಕ್. ಆದ್ದರಿಂದ ನಾನು ಈ ಕೈನೆಟಿಕ್ ಎನರ್ಜಿಗೆ ಲಾಂಗಿಶ್ ಈಕ್ವೇಶನ್ ಹೊಂದಿದ್ದೇನೆ. ಅಂತೆಯೇ ನಾನು ಪೊಟೆನ್ಷಿಯಲ್ ಎನರ್ಜಿಗೆ ಇನ್ನೊಂದನ್ನು ಹೊಂದುತ್ತೇನೆ. ಆದ್ದರಿಂದ ಇವೆಲ್ಲವೂ nth ಸಾಮಾನ್ಯ ಮೋಡ್ಗೆ ಇವೆ ಎಂದು ನೆನಪಿಡಿ. ಆದ್ದರಿಂದ ಈಗ ನಾವು ಈ ಎರಡು ಈಕ್ವೇಶನ್ ಗಳನ್ನು ಹೊಂದಿದ್ದೇವೆ. ಇವು ಸರಳ ಇಂಟಿಗ್ರಲ್ ಆಗಿವೆ. ನಾನು ಒತ್ತಾಯಿಸುತ್ತೇನೆ, ಪ್ಲಗ್ ಇನ್ ಮಾಡಿ ಉತ್ತರವನ್ನು ಅಂತಿಮವಾಗಿ ಈ ಈಕ್ವೇಶನ್ ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಾನು ಸೂಚಿಸುತ್ತೇನೆ ಈ n ಟೋಟಲ್ ಎನರ್ಜಿ. ಆದ್ದರಿಂದ ಅದು nth ಸಾಮಾನ್ಯ ಮೋಡ್ನಲ್ಲಿ ಎನರ್ಜಿ. ಆದ್ದರಿಂದ ಅದು ಕೈನೆಟಿಕ್ ಮತ್ತು ಪೊಟೆನ್ಷಿಯಲ್ ಎನರ್ಜೀಸ್ ಮೊತ್ತವಾಗಿರುತ್ತದೆ. ಆದರೆ ನಿಶ್ಚಯವಾಗಿ ρ ಇಂಟು ಟೋಟಲ್ ಲೆಂತ್ ಸ್ಟ್ರಿಂಗ್ನ ಒಟ್ಟು ದ್ರವ್ಯರಾಶಿ ಆಗಿದೆ ಎಂಬುದು. ಆದ್ದರಿಂದ ಅದು 1/4 ಇಂಟು m n² kn² ಪ್ಲಸ್ bn² ಆಗಿರುತ್ತದೆ. ಮತ್ತು ಈ ಪ್ರತಿಯೊಂದು ಇಂಟಿಗ್ರಲ್
ಅರ್ಧ ಮೌಲ್ಯದಷ್ಟು ಕೊಡುಗೆ ನೀಡುತ್ತದೆ. ಆದ್ದರಿಂದ ಇಲ್ಲಿ ನಾವು ಈಕ್ವೇಷನ್ nth ಸಾಮಾನ್ಯ ಮೋಡ್ನ ಶಕ್ತಿಯನ್ನು ಹೊಂದಿದ್ದೇವೆ. ಆದ್ದರಿಂದ ನಾನು ಈ ಮಾಡ್ಯೂಲ್ ಅನ್ನು ಒಟ್ಟು ಶಕ್ತಿಯ ಫಲಿತಾಂಶದೊಂದಿಗೆ ಮುಗಿಸುತ್ತೇನೆ ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಇಂಪೀಡೆನ್ಸ್ ಮ್ಯಾಚಿಂಗ್ ಕಂಡಿಷನ್ ಅನ್ನು ನೋಡುತ್ತೇವೆ.